ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಸೂಪರ್ ಆಗಿದ್ದೀನಿ. ಇವತ್ತಿನ ಬೆಳಗ್ಗೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ನನ್ನ ದಿನ ಇವತ್ತು ಹೇಗೆ ಹೋಗುತ್ತೆ ಅಂತ ನೋಡೋಣ. ನನಗಂತೂ ಬೆಳಗ್ಗೆ ಹಲಸಿನಣ್ಣು ತಿನ್ನಬೇಕು ಅಂತ ಆಸೆ ಆಗಿತ್ತು. ಸೊ ನನ್ನ ಹಸ್ಬೆಂಡಿಗೆ ಹೇಳಿದೆ. ಅವರು ಮರದ ಹತ್ರನೇ ಹೋಗಿ ಕಿತ್ಕೊಂಡು ತಿನ್ನೋಣ ಅಂತ ನನ್ನ ಇಲ್ಲಿ ಮರದ ಹತ್ರನೇ ಕರ್ಕೊಂಡು ಬಂದಿದ್ದರು. ಸೊ ಹಲಸಿನಣ್ಣನ್ನು ಕಿತ್ಕೊಂಡು ಹೋಗ್ತಾ ಇದ್ವಿ. ನನಗೆ ನನ್ನ ಲೈಫಲ್ಲಿ ಸ್ಮಾಲ್ ಮೂಮೆಂಟನ್ನು ಕೂಡ ಈ ಥರ ಎಂಜಾಯ್ ಮಾಡೋಕ್ಕೆ ತುಂಬ ಇಷ್ಟ ಫ್ರೆಂಡ್ಸ್. ಈ ಥರ ಒಂದು ಚಿಕ್ಕ ಚಿಕ್ಕ ವಿಷಯದಲ್ಲೇ ನಾನು ತುಂಬ ಖುಷಿ ಪಡ್ತೀನಿ. ಯಾವುದೋ ಒಂದು ಲಕ್ಸುರಿಯಸ್ ಲೈಫ್ಗಿನ್ನ ಅಥವಾ ಯಾವುದೋ ಒಂದು ಲಕ್ಸುರಿಯಸ್ ಮೂಮೆಂಟ್ಗಿನ್ನ ನನಗೆ ಈ ಥರ ಒಂದು ಸ್ಮಾಲ್ ಮೂಮೆಂಟ್ಗಳೇ ನನ್ನ ಮನಸ್ಸಿಗೆ ತುಂಬಾ ಹಿತ ಕೊಡುತ್ತೆ, ಖುಷಿ ಕೊಡುತ್ತೆ. ಯಾವುದೇ ಒಂದು ಹೆಣ್ಣು ಮದುವೆಯಾಗಿ ಗಂಡನ ಮನೆಗೆ ಬಂದಮೇಲೆ ಆ ಗಂಡನ ಮನೆ ಅನ್ನೋದು ಒಂದು ಹೆಣ್ಣಿಗೆ ಒಂದು ಹೊಸ ಜಗತ್ತನ್ನೇ ಪರಿಚಯ ಮಾಡಿಕೊಡುತ್ತೆ. ಅವಳು ಕಲಿದೇ ಇರೋ ಕೆಲಸನ ಕಲಿಬೇಕು, ಗೊತ್ತಿಲ್ಲದೆ ಇರೋ ಕೆಲಸ ಕೂಡ ಕಲಿಬೇಕು. ಹೋಗ್ತಾ ಅದೇ ಅವಳಿಗೆ ರೂಢಿ ಆಗೋಗುತ್ತೆ. ಬಟ್ ಅವಳು ಆ ಕೆಲಸಗಳಲ್ಲಿ ಅವಳು ಎಕ್ಸ್ಪರ್ಟು ಕೂಡ ಆಗೋಗ್ತಾಳೆ. ನನಗೆ ಈ ಥರ ಹಳ್ಳಿ ಕೆಲಸನ ಚಿಕ್ಕ ವಯಸ್ಸಿಂದನೂ ಮಾಡೋ ಅಭ್ಯಾಸವೂ ಇರಲಿಲ್ಲ, ರೂಢಿನೂ ಇರಲಿಲ್ಲ. ಬಟ್ ಹೋಗ್ತಾ ಹೆಂಗಾಗಿದೆ ಅಂದರೆ ಈ ಕೆಲಸಗಳಿಗೆಲ್ಲ ನಾನು ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಸುಮ್ಮನೆ ಕೂತಿದ್ರೆ ಅಯ್ಯೋ ಅಷ್ಟೊಂದು ಕೆಲಸ ಪೆಂಡಿಂಗ್ ಇದೆ, ಆಮೇಲೆ ಅಷ್ಟನ್ನೆಲ್ಲ ಮತ್ತೆ ಪೆಂಡಿಂಗ್ ಉಳಿದ್ರೆ ನಾವೇ ಮಾಡಬೇಕು, ಫಸ್ಟ್ ಕೆಲಸ ಮುಗಿಸ್ಕೊಬಿಡೋಣ ಆಮೇಲೆ ಟೈಮ್ ಪಾಸ್ ಮಾಡಿದ್ರಾಯ್ತು ಅನ್ನೋ ಒಂದು ಫೀಲ್ ಕೊಡುತ್ತೆ ನನಗೆ. ಸಿಟಿ ಲೈಫಿಗೆ ಕಂಪೇರ್ ಮಾಡಿದ್ರೆ ಫ್ರೆಂಡ್ಸ್, ಹಳ್ಳಿ ಲೈಫಲ್ಲಿ ಯಾಕೆಂದ್ರೆ ನಾವು ಯಾವಾಗಲೂ 24/7 ಆ್ಯಕ್ಟಿವ್ ಆಗೇ ಇರಬೇಕಾಗುತ್ತೆ. ಈವನ್ ಇದು ಸಿಟಿ ಲೈಫ್ನ ನಾವು ಕಂಪೇರ್ ಮಾಡ್ತೀವಿ ಅಂತಂದರೆ ಏನು ಬೆಳಗ್ಗೆ ಎದ್ದು ತಿಂಡಿ ಮಾಡಿ ಬಟ್ಟೆ ಒಗೆದು ಮನೆ ಕಸ ಗುಡಿಸಿ ಅಟ್ಲೀಸ್ಟ್ ಒಂದು 2-3 ಅವರ್ ರೆಸ್ಟ್ ಆದರೂ ಮಾಡ್ಬೋದು. ಹಳ್ಳಿಯಲ್ಲಿ ಹಂಗಲ್ಲ, ನಾವು 2-3 ಅವರ್ ರೆಸ್ಟ್ ಮಾಡೋಕೆ ಹೋಗ್ತೀವಿ ಅಂದರೆ ಅದು ವರ್ಕೆಲ್ಲ ಫುಲ್ ಹಂಗೆ ಪೆಂಡಿಂಗ್ ಉಳಿದಿರುತ್ತೆ. ಸೊ ನೀವು ಆ್ಯಕ್ಟಿವ್ ಆಗಿರಲಿಲ್ಲ ಅಂದರೂ ಇರೋ ಕೆಲಸಗಳೇ ನಿಮ್ಮನ್ನ ಆ್ಯಕ್ಟಿವ್ ಆಗಿರಿಸುತ್ತೆ. ಸೊ ನನ್ನ ಲೈಫಲ್ಲಿ ನಾನು ಇದೊಂದು ಚೇಂಜಸ್ನ ಕಂಡಿದ್ದೀನಿ. ಸಿಟಿಲಿರುವಾಗ ನಾನು ತುಂಬಾ ಲೇಸಿಯಾಗಿದ್ದೆ ಫ್ರೆಂಡ್ಸ್. ಯಾವಾಗಲೂ ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ಳೋದು, ಇಲ್ಲ ಟಿ ವಿ ನೋಡೋದು, ಇಲ್ಲ ಮಲ್ಕೊಳ್ಳೋದು. ಬಟ್ ಹಳ್ಳಿಗೆ ಹೋದ್ಮೇಲೆ ಈ ಥರ ಕೆಲಸಗಳು ನನಗೂ ಇಷ್ಟ. ಆ್ಯಕ್ಚುಲಿ ನನಗೆ ಈ ಕೆಲಸಗಳೆಲ್ಲ ಮಾಡೋಕ್ಕೆ, ಅದಕ್ಕೆ ನಾನು ಇಷ್ಟಪಟ್ಟು ಮಾಡ್ತೀನಿ. ಯಾರೋ ಒಬ್ಬರು ನಮಗಿನ್ನ ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಿದ್ದಾರೆ, ಅಥವಾ ನಮಗಿನ್ನ ಫಿನಾನ್ಷಿಯಲಿ ಚೆನ್ನಾಗಿದ್ದಾರೆ, ಅಥವಾ ನಮಗಿನ್ನ ಹೆಲ್ತಲ್ಲಿ ಚೆನ್ನಾಗಿದ್ದಾರೆ ಅಂತ ಅಂದರೆ ಅದನ್ನು ನೋಡಿಕೊಂಡು ನಾವು ಫೀಲ್ ಮಾಡೋದು ಅಥವಾ ಹೊಟ್ಟೆ ಪಡ್ಕೊಳ್ಳೋದ್ರಲ್ಲಿ ಏನೂ ಅರ್ಥ ಇಲ್ಲ ಅಂತ ನನಗನ್ಸುತ್ತೆ ಫ್ರೆಂಡ್ಸ್. ಯಾಕೆಂದರೆ ಅದು ಅವ್ರ ಫೇಟ್ ಇರ್ಬೋದು, ಅಥವಾ ಅವ್ರ ಲಕ್ ಇರ್ಬೋದು, ಅಥವಾ ಅದು ಅವ್ರ ಸ್ಟ್ರಗಲಿಂದ ಬಂದಿರೋದಿರ್ಬೋದು. ನಾವು ಅದನ್ನು ನೋಡ್ಕೊಂಡು ಫೀಲ್ ಮಾಡೋದಕ್ಕಿಂತ ನಮ್ಮ ಲೈಫಲ್ಲಿ ನಾವು ಏನು ಮಾಡಿದ್ರೆ ನಾವು ಗ್ರೋತ್ ಆಗ್ಬೋದು ಅಥವಾ ನಾವು ಸಕ್ಸಸ್ ಆಗ್ಬೋದು ಅನ್ನೋದನ್ನು ಯೋಚನೆ ಮಾಡಿ ನಾವು ನಮ್ಮ ಲೈಫಲ್ಲಿ ಏನಾದರೂ ಒಂದು ಮಾಡಬೇಕು, ಅಥವಾ ನಾವು ನಮ್ಮ ಲೈಫಲ್ಲಿ ಒಂದು ಸಕ್ಸಸ್ನ ಕಾಣಬೇಕು ಅನ್ನೋದ್ರ ಕಡೆ ನಾವು ಯೋಚನೆ ಮಾಡಬೇಕು ಹೊರತು ಅವ್ರಿವ್ರನ್ನ ನೋಡ್ಕೊಂಡು ಫೀಲ್ ಮಾಡ್ಕೋಬಾರ್ದು ಅಂತ ನನಗನ್ಸುತ್ತೆ. ಇರೋದು ಒಂದು ಜೀವನ, ಯಾವತ್ತಿರ್ತೀವಿ ಯಾವತ್ತು ಹೋಗ್ತೀವಿ ಅಂತ ಗೊತ್ತಿರಲ್ಲ. ಇರೋಷ್ಟು ದಿನ ಖುಷಿಯಾಗಿದ್ದು ಎಲ್ಲರೂ ಖುಷಿಯಾಗಿಟ್ಟು ಹೋಗಬೇಕು. ಆ್ಯಂಡ್ ನಾವು ನಮ್ಮ ಮಕ್ಳಿಗೋಸ್ಕರ ಬದುಕಬೇಕು ಫ್ರೆಂಡ್ಸ್. ಯಾರಿಗಿಲ್ಲ ಅಂದ್ರೂ ಅವು ನಮ್ಮನ್ನ ನೆಚ್ಕೊಂಡೇ ಈ ಭೂಮಿಗೆ ಬಂದಿರುತ್ತೆ. ಮಕ್ಕಳಿಗೋಸ್ಕರ ಆದರೂ ನಾವು ವಯಸ್ಸಿರುವಾಗಲೇ ಚೆನ್ನಾಗಿ ದುಡಿದು ಅವ್ರಿಗೆ ಒಂದು ಒಳ್ಳೆ ಭವಿಷ್ಯನ ರೂಪಿಸ್ಕೊಡ್ಬೇಕು. ನಾವು ಇವಾಗ ಫೀಲ್ ಮಾಡ್ಕೊಳ್ಳೋ ಥರ ನಮ್ಮ ಮಕ್ಳುಗಳು ಫ್ಯೂಚರಲ್ಲಿ ಫೀಲ್ ಮಾಡಬಾರ್ದು. ಒಂದೊಳ್ಳೆ ಎಜುಕೇಷನ್ ಇರ್ಬೋದು, ಅಥವಾ ಒಂದೊಳ್ಳೆ ಜಾಬ್ ಇರ್ಬೋದು, ಅಥವಾ ಒಂದೊಳ್ಳೆ ಲೈಫ್ ಇರ್ಬೋದು. ಅವರಿಗೆ ನಾವು ಒಳ್ಳೆ ದಾರಿಲಿ ಹೆಂಗೆ ನಡೆಯೋದು, ಒಂದು ಜೀವನನ ಚೆನ್ನಾಗಿ ರೂಪಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾವು ಇವಾಗಲಿಂದನೇ ಚೆನ್ನಾಗಿ ಅವ್ರಿಗೆ ಹೇಳಿಕೊಟ್ರೆ ಸೊ ಅವರು ಅವ್ರ ಲೈಫಲ್ಲಿ ಇಂಡಿಪೆಂಡೆಂಟಾಗಿ ಒಂದು ಸ್ಟ್ರಾಂಗ್ ಲೈಫ್ನ ಕಟ್ಕೊಳ್ಳೋಕ್ಕೆ ಸಹಾಯ ಮಾಡಿಕೊಡ್ಬೋದು. ಸೊ ಅದಕ್ಕೆ ನಾವು ಇವಾಗಲಿಂದನೇ ಅದ್ರ ಕಡೆ ಯೋಚನೆ ಮಾಡಬೇಕು. ಜೀವನದಲ್ಲಿ ಏನು ಮಾಡಿದ್ರೆ ನಾವು ಚೆನ್ನಾಗಿರ್ತೀವಿ, ನಮ್ಮ ಮಕ್ಳುಗಳು ಚೆನ್ನಾಗಿರ್ತವೆ, ಎಲ್ಲ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದರೆ ನಾವು ನಮ್ಮ ಲೈಫಲ್ಲಿ ಖುಷಿಯಾಗಿರ್ಬೋದು ಅಂತ ನನಗನ್ಸುತ್ತೆ ಫ್ರೆಂಡ್ಸ್. ನಾವು ಯಾವಾಗಲೂ ನಮಗೇನು ಖುಷಿ ಕೊಡುತ್ತೋ ಆ ಕೆಲಸನ ಮಾಡಬೇಕು. ಆವಾಗಲೇ ನಮ್ಮ ಆತ್ಮ ಮತ್ತು ನಮ್ಮ ಮನಸ್ಸು ಯಾವಾಗಲೂ ಖುಷಿಯಿಂದ ಇರೋಕ್ಕೆ ಸಾಧ್ಯ. ಯಾವಾಗಲೂ ನಮಗೆ ಏನೋ ಒಂದು ಸ್ಯಾಡ್ ಮೂಮೆಂಟಲ್ಲಿ ಇರ್ತೀವಿ, ಅಥವಾ ನಮಗೇನಾದರೂ ಪ್ರಾಬ್ಲಮ್ ಇದೆ ಅನ್ನೋವಾಗ ನಾವು ಫಸ್ಟು ಬೇರೆಯವ್ರ ಹತ್ರ ಅದನ್ನು ಶೇರ್ ಮಾಡ್ಕೊಳ್ಳೋದನ್ನ ಬಿಡಬೇಕು ಫ್ರೆಂಡ್ಸ್. ಯಾಕೆಂದರೆ ಅವ್ರಿಗೂ ಅವ್ರದ್ದೇ ಆದ ಒಂದು ಪ್ರಾಬ್ಲಮ್ಗಳಿರುತ್ತೆ. ಪಾಪ ಅವ್ರಿಗೆ ಹೆಲ್ಪ್ ಮಾಡೋಕ್ಕಾಗುತ್ತೋ ಇಲ್ವೋ, ಅಟ್ಲೀಸ್ಟ್ ಅವ್ರು ಅದನ್ನು ಕೇಳ್ಕೋಬೇಕು. ಕೇಳಿ ರೆಸ್ಪಾನ್ಸ್ ಸರಿಯಾಗಿ ಮಾಡಿಲ್ಲ ಅಂದಾಗ ನಮಗೂ ಬೇಜಾರಾಗುತ್ತೆ.
ಸೊ ಅದ್ರ ಬದಲು ಆ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡ್ಕೋಬೇಕು, ಅದರಿಂದ ಹೇಗೆ ಹೊರಗಡೆ ಬರಬೇಕು ಅದನ್ನು ನಾವು ನೋಡ್ಕೋಬೇಕು ಲೈಫಲ್ಲಿ. ಆದಷ್ಟು ಅವ್ರಿವ್ರ ಹತ್ರ ನಮ್ಮ ಒಂದು ಕಷ್ಟಗಳ ಬಗ್ಗೆ ಆಗಿರ್ಬೋದು, ಕಷ್ಟದ ಜೀವನಗಳ ಬಗ್ಗೆ ಆಗಿರ್ಬೋದು ಅವ್ರಿವ್ರ ಹತ್ರ ಶೇರ್ ಮಾಡೋದನ್ನು ಬಿಡಬೇಕು ಫ್ರೆಂಡ್ಸ್. ನಮ್ಮಿಂದ ನಾವೇ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋದು ಹೇಗೆ ಅಂತ ಕಲ್ತ್ಕೋಬೇಕು. ಆವಾಗಲೇ ನಾವು ಒಂದು ಲೈಫಲ್ಲಿ ಒಂದು ಏನೇ ಒಂದು ಪ್ರಾಬ್ಲಮ್ ಆದರೂ ಒಂದು ಸ್ಟ್ರಾಂಗ್ ಡಿಸಿಷನ್ ತೊಗೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ನನ್ನ ಪ್ರಕಾರ ಫ್ರೆಂಡ್ಸ್, ಮನುಷ್ಯನ ಜೀವನ ಅನ್ನೋದೇ ಒಂದು ಸುಂದರವಾದ ಅಧ್ಯಾಯ. ಅದನ್ನು ಬ್ಯೂಟಿಫುಲ್ಲಾಗಿ ಇಟ್ಕೊಳ್ಳೋದು ಪ್ರತಿಯೊಬ್ಬ ಮನುಷ್ಯನ ಜವಾಬ್ದಾರಿ ಕೂಡ. ಈಗ ಎಷ್ಟೊಂದು ಜನದ ಹತ್ರ ಎಷ್ಟೊಂದು ದುಡ್ಡಿರುತ್ತೆ, ಅವರಿಗೆ ಅಟ್ಲೀಸ್ಟ್ ಒಂದೇ ಒಂದು ಟೈಮ್ ಕೂಡ ನೆಮ್ಮದಿಯಾಗಿ ಊಟ ಮಾಡೋಕ್ಕೆ ನೆಮ್ಮದಿ ಇರಲ್ಲ ಅಥವಾ ಆಗ್ತಾ ಇರಲ್ಲ. ಸೊ ಅದಕ್ಕೆ ಎಲ್ಲರ ಲೈಫಲ್ಲೂ ನೆಮ್ಮದಿಯಾಗಿರೋಕ್ಕಾಗಲ್ಲ. ಬಟ್ ನೆಮ್ಮದಿಯಾಗಿ ಇಟ್ಕೊಳ್ಳೋದು ನಮ್ಮ ಕೈಯಲ್ಲೇ ಇರುತ್ತೆ ಫ್ರೆಂಡ್ಸ್. ಯಾಕೆ ಗೊತ್ತಾ, ನಮ್ಮ ಹತ್ರ ಏನಿರುತ್ತೆ ಅದರಲ್ಲಿ ನಾವು ಖುಷಿಯಾಗಿ ಇರಬೇಕು ಆ್ಯಂಡ್ ಖುಷಿ ಪಟ್ಕೋಬೇಕು. ಯಾಕೆಂದರೆ ನೋಡೆ ಅವಳು ಎಷ್ಟು ಚೆನ್ನಾಗಿದ್ದಾಳೆ, ಅವಳು ಎಷ್ಟು ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾಳೆ, ಅವಳು ಬರೀ ವಾರ ಎಲ್ಲ ಔಟ್ಸೈಡೇ ಹೋಗ್ತಿರ್ತಾಳೆ, ನಾವು ಯಾವಾಗ ಹಂಗಿರೋದು, ನಮ್ಮ ಕೈಯಲ್ಲಿ ಹಂಗೆ ಇರೋಕ್ಕಾಗಲ್ಲ, ನಮ್ಮ ಲೈಫ್ ಯಾಕೆ ಹಿಂಗಾಯಿತು ಅಂತ ಯೋಚಿಸ್ಕೊಂಡು ಕೊರಗೋದ್ರ ಬದಲು ನಾವು ದುಡಿಯೋದ್ರ ಕಡೆ ಯೋಚನೆ ಮಾಡಬೇಕು. ನಮ್ಮ ಲೈಫ್ನ ಹೆಂಗೆ ಚೇಂಜ್ ಮಾಡಿಕೊಂಡು ಹೇಗೆ ಬ್ಯೂಟಿಫುಲ್ಲಾಗಿ ಇಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಆವಾಗ ದಾರಿ ನಮ್ಗೆ ಹುಟ್ಕೊಳ್ಳುತ್ತೆ ಫ್ರೆಂಡ್ಸ್. ಅದ್ರ ಬದಲು ಯಾವಾಗಲೂ ಕೊರ್ಕೊಂಡು ಯೋಚನೆ ಮಾಡ್ಕೊಂಡು ಕೂತಿದ್ರೆ ನಮ್ಮ ಆಯಸ್ಸು ಕಡಿಮೆ ಆಗುತ್ತೆ. ಕೊನೆಗೊಂದಿನ ನಮ್ಮ ಸಾವು ಬರುತ್ತೆ, ನಮ್ಮ ಸಾವು ಕೂಡ ಆಗುತ್ತೆ. 4 ಜನ ನಮಗೋಸ್ಕರ 3 ದಿನ ಅಳ್ತಾರೆ, ಆಮೇಲೆ ಅವರು ನಮ್ಮನ್ನ ಮರ್ತ್ಕೋತಾರೆ. ಅದ್ರ ಬದಲು ಇರುವಾಗಲೇ ಲೈಫಲ್ಲಿ ಏನಾದರೂ ಒಂದು ಸಾಧನೆ ಮಾಡಿ ಸಾಯಬೇಕು ಅಂತ ನನ್ನ ಆಸೆ. ಅದ್ರ ಕಡೆಗೇ ಅದೇ ದಾರಿಲಿದ್ದೀನಿ. ಬಟ್ ನನ್ನ ಲೈಫಲ್ಲಿ ಸಾಧನೆ ಮಾಡೋಕ್ಕಾಗುತ್ತೋ ಇಲ್ವೋ ಫ್ರೆಂಡ್ಸ್, ಬಟ್ ನಾನು ಸಾಯೋದ್ರೊಳಗಡೆ ಏನಾದರೂ ಒಂದು ಅಚೀವ್ ಮಾಡಬೇಕು ಅನ್ನೋದೇ ಒಂದು ನನ್ನ ದೊಡ್ಡ ವಿಶ್ ಆಗಿದೆ ಇವತ್ತಿನ ದಿನಕ್ಕೆ. ಈ ಹಳ್ಳಿ ಕೆಲಸಗಳು ಫ್ರೆಂಡ್ಸ್, ಬೆಳಗ್ಗೆಯಿಂದ ಎಷ್ಟು ಮಾಡಿದ್ರೂ ಮುಗಿಯಲ್ಲ. ಬೆಳಗ್ಗೆ ಯಾವಾಗಾಯಿತು ಅಂತ ಗೊತ್ತಾಗಲ್ಲ, ರಾತ್ರಿ ಯಾವಾಗಾಯಿತು ಅಂತ ಗೊತ್ತಾಗಲ್ಲ, ನಿದ್ದೆ ಮಾಡಿದ್ವಾ ಎದ್ವಾ ಅಂತಲೇ ಗೊತ್ತಾಗಲ್ಲ, ಅಷ್ಟು ಕೆಲಸಗಳಿರುತ್ತೆ ಹಳ್ಳೀಲಿ. ಆ್ಯಕ್ಚುಲಿ ನನಗೆ ಒಂದೊಂದು ಸಲ ಯೋಚನೆ ಮಾಡ್ತಾ ಇರ್ತೀನಿ, ಯಾಕೆ ಎಲ್ಲರೂ ಜಿಮ್ ಅಂತ ಅಷ್ಟೊಂದು ದುಡ್ಡು ಸುರಿತಾರೆ. ಒಂದು 6 ತಿಂಗಳು ಬಂದು ಹಳ್ಳೀಲಿ ಅವ್ರ ಕೈಲಿ ಕೆಲಸ ಮಾಡಿಸ್ಬೇಕು ಫ್ರೆಂಡ್ಸ್. ಇಮಿಡಿಯೇಟಾಗಿ ದಪ್ಪ ಇರೋರು ಸಣ್ಣ ಆಗ್ತಾರೆ. ಈವನ್ ಎಷ್ಟೊಂದು ಜನ ಸೆಕ್ಷನ್ ಮಾಡಿಸ್ಕೊಂಡು ಹೊಟ್ಟೆ ಕರಗಿಸ್ಕೊಳ್ಳೋಕ್ಕಾಗದೆ ಕಷ್ಟಪಡ್ತಿರ್ತಾರೆ. ಈವನ್ ನಾನು ಕೂಡ ಅದೇ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದೆ. ಈವನ್ ನನ್ನದು ಸಮಯ ಕೂಡ ದಪ್ಪನೇ ಇತ್ತು. ಸೊ ನಾನು ಯಾವಾಗ ನಮ್ಮ ಊರಿಗೆ ಹೋಗಿ ಕೆಲಸ ಮಾಡೋಕ್ಕೆ ಶುರು ಮಾಡೋದ್ನೋ ಒಂದು ವಿತಿನ್ 6 ಮಂತಲ್ಲಿ ನನ್ನ ಹೊಟ್ಟೆ ನಾರ್ಮಲ್ ಆಯಿತು. ನನಗೇ ಶಾಕ್ ಆಯಿತು. ನಾನು ಬೆಂಗಳೂರಲ್ಲಿದ್ದಾಗ ನನಗೆ ಬೇಜಾರಾಗ್ತಿತ್ತು, ಇದೇನು ನೋಡೋದಕ್ಕೆಲ್ಲ ಹಿಂಗೆ ಕಾಣಿಸುತ್ತಲ್ಲ ಅಂತ. ಬಟ್ ಇವಾಗ ನನ್ನನ್ನು ನೋಡ್ಕೊಳ್ಳೋಕ್ಕೆ ಸ್ವಲ್ಪ ಖುಷಿ ಆಗುತ್ತೆ, ಅಟ್ಲೀಸ್ಟ್ ಸ್ವಲ್ಪನಾದರೂ ಕರಗಿದೆಯಲ್ಲ ಅಂತ. ಒಂದು ಸಂಸಾರನ ಚೆನ್ನಾಗಿ ನೋಡ್ಕೊಳ್ಳೋದಾಗಿರ್ಬೋದು ಅಥವಾ ಸಂಸಾರನ ಹಾಳು ಮಾಡೋದಾಗಿರ್ಬೋದು ಒಂದು ಹೆಣ್ಣಿನ ಕೈಯಲ್ಲೇ ಇರುತ್ತೆ ಫ್ರೆಂಡ್ಸ್. ಅದಕ್ಕೆ ಯಾವಾಗಲೂ ಹೇಳೋದು, ಮನೇಲಿರೋ ಹೆಣ್ಮಕ್ಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅವ್ರ ಕೈಯಲ್ಲಿ ಕಣ್ಣೀರು ಹಾಕ್ಸ್ಬೇಡಿ ಅಂತ. ಮನೆಯಿಂದೆ ತಡ್ನಿಕಾಳು ಬಿಟ್ಟಿತ್ತು, ಅದೇ ತಡ್ನಿಕಾಳು ಕಿತ್ಕೊಂಡು ಸಾಂಬಾರು ಮಾಡ್ತಾಯಿದ್ದೀವಿ. ತಡ್ನಿಕಾಳು ಸೀಸನ್ ಮುಗಿಯೋ ತನಕ ತಡ್ನಿಕಾಳು ಸಾಂಬಾರೇ ಮಾಡ್ತಾಯಿರ್ತೀವಿ. ಆ್ಯಕ್ಚುಲಿ ನನಗೆ ಮುದ್ದೆ ತಿನ್ನೋಕ್ಕೆ ಬರ್ತಿರ್ಲಿಲ್ಲ ಫ್ರೆಂಡ್ಸ್. ಇವಾಗ ಒಂದು 5 ರಿಂದ 6 ಮುದ್ದೆನ ನಾನು ಒಬ್ಬಳೇ, ಯಾರು ಸಪೋರ್ಟ್ ಯಾರು ಹೆಲ್ಪ್ ಇಲ್ದಂಗೆ ಒಬ್ಬಳೇ ಮಾಡ್ತೀನಿ. ನನಗೆ ನನ್ನ ಚೇಂಜ್ ಓವರ್ ಕಂಡು ತುಂಬ ಶಾಕ್ ಆಗುತ್ತೆ. ಆ್ಯಕ್ಚುಲಿ ಮುದ್ದೆ ತೆಗಿಯೋದು ಆ ಪೊಸಿಷನಲ್ಲಿ ಇಟ್ಕೊಂಡು ತೆಗಿಯೋದು ತುಂಬ ಕಷ್ಟ, ತುಂಬ ಕೈ ನೋವು ಬರುತ್ತೆ ಕೂಡ. ಅದು ಹೆಂಗೆ ಹಳ್ಳಿ ಕೆಲಸನ ಹೆಂಗಸರು ಮಾಡ್ತಾರೋ ನನಗೆ ಶಾಕ್ ಆಗುತ್ತೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ನನ್ನ ಒಂದು ದಿನದ ಕೆಲಸ ಮತ್ತು ನನ್ನೊಂದು ಡೈಲಿ ವ್ಲಾಗ್. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋನ ನೋಡಿ. ಎಲ್ಲರೂ ವೀಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಕ್ಚುಲಿ ನನಗೆ ನನ್ನ ಡೇಯಲ್ಲಿ ನನ್ನ ಮಗಳಿಗೆ ಊಟ ಮಾಡಿಸೋದೇ ಒಂದು ದೊಡ್ಡ ಟಾಸ್ಕ್ ಫ್ರೆಂಡ್ಸ್. ಅವಳಿಗೆ ಊಟ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ರೆ ನನಗೇನೋ ಒಂದು ಸ್ವರ್ಗ ಸಿಕ್ತಷ್ಟೇ ಖುಷಿಯಾಗುತ್ತೆ. ಯಾರ್ಯಾರು ವಿಡಿಯೋ ನೋಡಿದೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಬಾಯ್.